ಅಟೆನ್ಷನ್ ಅಟ್ 9ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಕೇಸ್. ಕಲ್ಲೇರಿಯ ಕಾಡಿನಲ್ಲಿ ಹೂತಿಟ್ಟ ಬಗ್ಗೆ ಅನಾಮಿಕನ ಪತ್ರದಲ್ಲಿ ಉಲ್ಲೇಖ. ಸ್ಥಳದಿಂದಲೇ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ವಿದೇಶ ಪ್ರವಾಸದಲ್ಲಿರುವ ನಟ ದರ್ಶನ್ಗೆ ಬೇಲ್ ಟೆನ್ಷನ್. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದು ಕೋರಿ ಪೊಲೀಸರು ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ವಿಚಾರಣೆ. ಜುಲೈ 17ಕ್ಕೆ ನಡೆದ ವಿಚಾರಣೆಯಲ್ಲಿ ಹೈಕೋರ್ಟ್ ಆದೇಶಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದ ಸರ್ವೋಚ್ಚ ನ್ಯಾಯಾಲಯ. ಊಬರ್ ಚಾಲಕನಿಗೆ ಹಿಂದಿಯಲ್ಲಿ ಅವಾಚ್ಯವಾಗಿ ನಿಂದಿಸಿದ ಪ್ಯಾಸೆಂಜರ್. ಸ್ಟೀಲ್ ಬ್ರಿಡ್ಜ್ ಬಳಿಯ ಬ್ಯುಸಿ ರಸ್ತೆಯಲ್ಲಿ ಕ್ಯಾಬ್ ನಿಲ್ಲಿಸಿ ಓಡೋಗಿ ಟ್ರಾಫಿಕ್ ಪೊಲೀಸರನ್ನ ಕರೆತಂದ ಚಾಲಕ. ಪೊಲೀಸರ ಜೊತೆಯಲ್ಲೂ ಹಿಂದಿವಾಲ ವಾಗ್ವಾದ. ನಡು ರಸ್ತೆಯಲ್ಲೇ ನ್ಯಾಯಕ್ಕೆ ಆಗ್ರಹಿಸಿದ ಊಬರ್ ಚಾಲಕ. ಕಾಂಡಿಮೆಂಟ್ಸ್ ಬೇಕರಿ ಮಾಲೀಕರಿಗೆ ಬರ್ತಾ ಇರೋ ಜಿಎಸ್ಟಿ ನೋಟಿಸ್. 3 ನೋಟಿಸ್ ನಂತರ ಫೈನಲ್ ಆರ್ಡರ್ ಕೊಟ್ಟು ಕ್ರಮ ವಹಿಸಲಿರುವ ವಾಣಿಜ್ಯ ತೆರಿಗೆ ಇಲಾಖೆ. ಮೆಡಿಕಲ್ ಎಮರ್ಜೆನ್ಸಿ ಸೇರಿ ಸಮಸ್ಯೆಗಳಿದ್ರೂ ಗಮನಕ್ಕೆ ತರುವಂತೆಯೂ ಸೂಚನೆ. ವೀರಶೈವ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ ಬಿಎಸ್ವೈ. ದಾವಣಗೆರೆಯ ಸಮಾವೇಶದಲ್ಲಿ ಯಡಿಯೂರಪ್ಪ, ವಿಜಯೇಂದ್ರ ಭಾಗಿ. ಮುಂದಿನ ದಿನಗಳಲ್ಲಿ ಸಮುದಾಯದ ನಾಯಕರಾಗಿ ಬೆಳೆಯೋಕೆ ಬಿವೈವಿ ಗುರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.